ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನ್ಯಾ ರಾಶಿಯವರ ಫೆಬ್ರವರಿ 2ರಿಂದ 8ನೇ ತಾರೀಕುವರೆಗೂ ಲವ್ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗು. ಕನ್ಯಾ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಅವರು ಮೀನ, ಸಿಂಹ, ಮೇಷ, ಕುಂಭ, ಧನು ಅಥವಾ ಮಕರ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ನೀವು ಸಿಂಗಲ್ಸ್ ಇದ್ದರೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ಯಾರ ಜೊತೆ, ಯಾವುದೇ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಬಹುದು. ಇನ್ನೂ ನೀವು ರೀಸೆಂಟಾಗಿ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಅವರು ಕೂಡ ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಕನ್ಯಾ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಬಂದಿರೋದೇ ಜಡ್ಜ್ಮೆಂಟ್ ಕಾರ್ಡು. ನಾನು ಹೇಳೋದೇನೆಂದರೆ, ನೀವು ಯಾರಾದರೂ ಬ್ರೇಕಪ್ ಆಗಿದರೆ ನಿಮ್ಮ ಜೊತೆ, ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಅವ್ರ ಲೈಫಲ್ಲಿ ಅವರು ಮೂವ್ ಫಾರ್ವರ್ಡ್ ಆಗೋಕ್ಕೆ ಅಂತ ನಾನು ಹೇಳ್ತೀನಿ. ನೀವು ಕೂಡ ಆ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನೀವು ಕೂಡ ಲೆಟ್ ಗೋ ಮಾಡಿಬಿಟ್ಟು ಮೂವ್ ಫಾರ್ವರ್ಡ್ ಆಗಿ ಅಂತ ನಾನು ಹೇಳ್ತೀನಿ. ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ರೀಕನ್ಸಿಲೇಷನ್ ಇದೆ. ಬ್ರೇಕಪ್ ಆದರೆ ಖಂಡಿತವಾಗ್ಲೂ 6 ಮಂತ್ಸಲ್ಲಿ ನಿಮ್ಮ ಎಕ್ಸ್ ಬ್ಯಾಕ್ ಆಗ್ತಾರೆ. ಅಥವಾ ಖಂಡಿತವಾಗ್ಲೂ ನೀವು ಲೈಟ್ ಕಲರ್ಸ್ನ ಇಷ್ಟಪಡೋರಾಗಿರ್ತೀರ ಕನ್ಯಾ ರಾಶಿಯವರು. ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೆ ತುಂಬ ಲೈಟ್ ಕಲರ್ಸ್ ಇಷ್ಟ ಅಂತ ಅಂದ್ಕೊಳ್ತೀನಿ. ಅಥವಾ ನೀವು ಯಾವುದೋ ನಿಮಗೆ ಮೇಲೋ ಅಥವಾ ಮೆಸೇಜ್ನೋ ಕಳಿಸಿರ್ಬೋದು ಅದರ್ ಪರ್ಸನು, ಅಥವಾ ನೀವು ಕೂಡ ಅದರ್ ಪರ್ಸನ್ಗೆ ಮೆಸೇಜಸ್ನ ಕಳಿಸಿರ್ಬೋದು, ಕಾಲೋ ಟೆಕ್ಸ್ಟೋ ಅಂತ ನಂಗೆ ಅನಿಸುತ್ತೆ. ಇನ್ನೂ ಕೆಲವ್ರಿಗೆ ನಾನು ಹೇಳೋದೇನೆಂದರೆ, ಮೇ ಬಿ ನನಗೆ ನೀವು ಗೋಲ್ಡ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನಂಗೆ ಅನಿಸುತ್ತೆ. ನಿಮ್ಮ ಫ್ಯಾಮ್ಲಿಯಲ್ಲಿ ಇರ್ಬೋದು ಯಾರಾದರೂ ಗೋಲ್ಡ್ ತೊಗೊಳ್ಬೇಕು ಅಂತ, ಅಥವಾ ತುಂಬ ಜಾಸ್ತಿ ಬೆಲೆ ಆಯಿತು ಅದಕ್ಕೆ ಅಂತ, ಅಥವಾ ನಿಮ್ಮ ಕೈಯಲ್ಲೇನಾದರೂ ಗೋಲ್ಡ್ ರಿಂಗ್ಸ್ ಅಥವಾ ಆ ಥರ ಏನಾದರೂ ಇದ್ದರೆ ಅದನ್ನೇ ನೀವು ನೋಡ್ತಾ ಇದ್ದೀರಾ, ಅಥವಾ ಕೈಯಲ್ಲಿ ಮೂವ್ ಮಾಡ್ತಾ ಇದ್ದೀರಾ, ಆ ಥರ ಸ್ಕ್ರ್ಯಾಚ್ ಫೀಲಿಂಗ್ ಇದೆ. ಸೊ ನಿಜ ಇರ್ಬೋದು ಫ್ರೆಂಡ್ಸ್, ಇಲ್ಲ ಅಂದರೆ ಇಲ್ಲ. ಕೆಲವ್ರಿಗೆ ಆ ಥರ ಖಂಡಿತವಾಗ್ಲೂ ಫೀಲಿಂಗ್ಸ್ ಇದೆ. ಮೇ ಬಿ ಕನ್ಯಾ ರಾಶಿಯವರು ನೀವೇನಾದರೂ ಧನುರ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದರೆ ಮೇ ಬಿ ಅವ್ರ ಮನೆಯಲ್ಲಿ ಗೋಲ್ಡ್ ಕಳೆದೋಗಿದೆ ಅನ್ನೋ ವಿಷಯ ಕೇಳ್ಬೋದು. ಅಥವಾ ನೀವು ಯಾವುದೇ ರಾಶಿ ಜೊತೆ ಕನೆಕ್ಟ್ ಆಗಿದ್ದರೂ ನೀವು ಅದರ್ ಪರ್ಸನ್ ಕೂಡ ಈ ಥರ ಯೋಚನೆ ಮಾಡ್ತಿರ್ಬೋದು, ಗೋಲ್ಡ್ ಕಳೆದೋಗಿದೆಯೋ ಅಥವಾ ಗೋಲ್ಡಿಂದ ಒಂದು ಕಾನ್ವರ್ಜೇಷನ್ ಇದೆ. ಖಂಡಿತವಾಗ್ಲೂ ಮೂವ್ ಫಾರ್ವರ್ಡ್ ಆಗಿ ಅಂತ ನಾನು ಹೇಳ್ತೀನಿ. ಕೆಲವ್ರಿಗೆ ಸ್ಟಕ್ ಆಗಿರೋ ಒಂದು ಫೀಲಿಂಗ್ ಇದೆ ಬ್ರೇಕಪ್ ಆದಮೇಲೆ, ಅದರಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ, ನನಗೆ ಅದೇ ಪರ್ಸನ್ ಬೇಕು, ಅವ್ರು ಬಿಟ್ಟರೆ ನಂಗೆ ಇರೋಕ್ಕಾಗಲ್ಲ ಅಂತ. ಕನ್ಯಾ ರಾಶಿಯವರು ಇದು ನಿಮ್ಮ ಫೀಲಿಂಗ್ ಇರ್ಬೋದು ಅಥವಾ ಅದರ್ ಪರ್ಸನ್ ಫೀಲಿಂಗ್ ಕೂಡ ಇರ್ಬೋದು. ಸೆಕೆಂಡ್ ಕಾರ್ಡ್ ನನಗೆ 8 ಆಫ್ ವಾಂಡ್ಸ್ ಬಂದಿದೆ. ಕಮ್ಯುನಿಕೇಷನ್ ತೋರಿಸ್ತಾ ಇದೆ. ಕೆಲವರು ನಿಮ್ಮ ಸೆಲ್ ಫೋನ್ನ ಕೈಯಲ್ಲಿ ಇಟ್ಕೊಂಡು ಕಾಲ್ಗೋ ಅಥವಾ ಮೆಸೇಜಸ್ಗೋ ಕಾಯ್ತಾ ಇದ್ದೀರಾ ಅಂತ ಅನಿಸುತ್ತೆ ಅದರ್ ಪರ್ಸನ್ಗೋಸ್ಕರ. ಅಥವಾ ಇದು ಅದರ್ ಪರ್ಸನ್ ಕನ್ಯಾ ರಾಶಿಯವ್ರಿಗೋಸ್ಕರ ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಕಾಲ್ಗೋ. ಕೆಲವರು ರಿಲೇಷನ್ಶಿಪ್ಪಲ್ಲಿ ಇರೋರು ನೀವು ಮೀಟಪ್ ಆಗ್ತಾ ಇದ್ದೀರಾ, ಮೇ ಬಿ ನೀವು ಕಾಲ್ ಮಾಡ್ತೀರಾ, ಟೈಮಿಂಗ್ ಹೇಳ್ತೀರಾ, ಅಥವಾ ನೀವು ಹೇಳಿರೋ ಪ್ಲೇಸಿಗೆ ಬಂದು ನಿಮಗೆ ಕಾಲ್ ಮಾಡ್ತಿರ್ಬೋದು ಅಂತ ನಂಗೆ ಅನಿಸುತ್ತೆ ಕೆಲವರಿಗೆ. ಥರ್ಡ್ ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮಕರ ರಾಶಿಯವರು ಆಗಿರ್ಬೋದು. ಸಪ್ರೇಷನ್ ತೋರಿಸ್ತಾ ಇದೆ. ಆಗಲೇ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನಾನು ಹೇಳಿದೆ ಬ್ರೇಕಪ್ ಅಂತ. ಕೆಲವರು ಮೂವ್ ಫಾರ್ವರ್ಡ್ ಆಗಿದ್ದಾರೆ ಬ್ರೇಕಪ್ ಆದಮೇಲೆ. ಅದಾದಮೇಲೆ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ, ಅಥವಾ ನಿಮಗೆ ಕೂಡ ಅದರ್ ಪರ್ಸನ್ ವ್ಯಾಲ್ಯೂ ಅರ್ಥ ಆಗ್ತಿರ್ಬೋದು. ಅವರು ಒಂದು ಫೋಕಸ್ಡ್ ಒಂದು ಗೋಲಲ್ಲಿದ್ದಾರೆ, ಒಂದು ಪಾತಲ್ಲಿ, ಲೈನಲ್ಲಿ. ಮೇ ಬಿ ನಿಮಗೆ ಇರ್ಬೋದು ಒಂದು ದೊಡ್ಡ ಡ್ರೀಮ್ ಇದೆ ಲೈಫಲ್ಲಿ, ಅದನ್ನು ಸಾಧಿಸಬೇಕು ಅನ್ನೋದು. ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಕೂಡ ಆಗಿರ್ಬೋದು ಅದು. ಕೆಲವರಿಗೆ ಅವರು ಮೀನ ರಾಶಿಯವ್ರು ಕೂಡ ಆಗಿರ್ಬೋದು. ನನಗೆ 4th ಕಾರ್ಡ್ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಖಂಡಿತ ಅವ್ರು ಮೀನ ರಾಶಿಯವ್ರು ಆಗಿರ್ತಾರೆ. ತುಂಬ ಡಿಫಿಕಲ್ಟೀಸ್ ಇರೋದ್ರಿಂದ ವಾಕವೇ ಮಾಡಿದ್ದೀರಾ, ಡಿಲೇ ಇದೆ. ಮೇ ಬಿ ನೀವು ಯಾವುದೋ ಕೆಲಸಕ್ಕೆ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಏನೋ. ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಕೂಡ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಆದರೆ ಸ್ವಲ್ಪ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ, ಡಿಲೇಸ್ ಇದೆ. ಮೇ ಬಿ ನೀವು ಮಿಸ್ ಮಾಡ್ಕೊಳ್ತೀರಾ ಟ್ರೈನೋ ಬಸ್ನೋ ಅಂತ ಹೇಳ್ಬೋದು. ಮೇ ಬಿ ಫ್ಲೈಟ್ ಕೂಡ ಆಗಿರ್ಬೋದು. 5th ಕಾರ್ಡ್ ನನಗೆ ಟೆಂಪ್ರೆಸ್ ಬಂದಿದೆ. ಸೊ ಟೆಂಪ್ರೆಸ್ ಬಂದಿರೋದ್ರಿಂದ ಬ್ಯಾಲೆನ್ಸ್ಡ್ ಸಿಚುವೇಶನ್ ಇದೆ ಕೆಲವ್ರಿಗೆ ರಿಲೇಷನ್ಶಿಪ್ಪಲ್ಲಿ. ಇನ್ನೂ ಕೆಲವರು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಏನು ಹೇಳ್ತೀವಲ್ಲ, ತುಂಬ ರಾಂಗ್ ಆಗಿರೋ ರಿಲೇಷನ್ಶಿಪ್ಪಿಂದ ನೀವು ಹೊರಗಡೆ ಬಂದಿದ್ದೀರಾ, ಮೂವ್ ಆನ್ ಆಗಿದ್ದೀರಾ. ಆದರೆ ಅವರು ಟ್ರೈ ಮಾಡ್ತಾ ಇದ್ದಾರೆ ರೀಕನ್ಸಿಲೇಷನ್ಸ್ಗೋಸ್ಕರ. ನೀವಾಗಿರ್ಬೋದು ಅದರ್ ಪರ್ಸನ್ಗೆ ಸೆಕೆಂಡ್ ಚಾನ್ಸ್ಗೋಸ್ಕರ. ಸೊ
ಸ್ವಲ್ಪ ಡಿಸ್ಟೆನ್ಸ್ ಎನರ್ಜಿ ಇದೆ. ಮೇ ಬಿ ಅವ್ರು ದೂರದಲ್ಲಿರ್ತಾರೆ, ನೀವಿರೋ ಪ್ಲೇಸಲ್ಲಿ ಇರೋದಿಲ್ಲ, ಎಲ್ಲೋ ಜಾಬ್ ಮಾಡ್ತಾರೋ, ದೂರದಲ್ಲಿ ವರ್ಕ್ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಇನ್ನು ಕೆಲವರಿಗೆ ನಾನು 6 ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ. ತುಂಬ ಅಡೋರೇಬಲ್ ಫೀಲಿಂಗ್ ಇದೆ. ನಿಮ್ಮನ್ನು ತುಂಬ ಕ್ಯೂಟಾಗಿ ನೋಡ್ತಾರೆ ಅವರು. ತುಂಬ ಲವ್ ಇದೆ ಅಂತ ನಾನು ಹೇಳ್ತೀನಿ. ನೀವು ಅದರ್ ಪರ್ಸನ್ಗೆ ಈ ಥರ ನೋಡ್ಬೋದು, ಅಥವಾ ಅದರ್ ಪರ್ಸನ್ ನಿಮಗೆ. ಕೆಲವರು ಟ್ರೈ ಮಾಡ್ತಾ ಇದ್ದೀರಾ ಹೊಸದಾಗಿರೋ ರಿಲೇಷನ್ಶಿಪ್ ಇದು, ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಯಾವ ಥರ ಇರಬೇಕು ಅಂತ. ಕೆಲವರಿಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವ್ರಿಗೆ ಇದು ತುಂಬ ಹಳೆಯದಾಗಿದೆ, ಓಲ್ಡ್ ಆಗಿರೋ ರಿಲೇಷನ್ಶಿಪ್ಪು. ಇಲ್ಲಿನ ಜಗಳಗಳು, ಈ ಮಾತುಗಳು ಕೇಳಿ ನಿಮ್ಮ ಮಧ್ಯೆನೇ ತುಂಬ ಸಾಕಾಗಿಬಿಟ್ಟಿದೆ. ಹೌದಾ, ಹಾಗಾಯ್ತಾ, ಹೋದರೂ ಹೋಗಲಿ ಬಿಡು ಅನ್ನೋ ಥರ. ಮೇ ಬಿ ನಿಮಗೋಸ್ಕರ ಟ್ರಾವೆಲ್ ಮಾಡಿಕೊಂಡು ನಿಮ್ಮನ್ನು ನೋಡೋದಕ್ಕೋಸ್ಕರ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಅದರ್ ಪರ್ಸನ್. ಸೊ ಅದರಿಂದ ಸ್ವಲ್ಪ ಡಿಲೇ ಆಗ್ಬೋದು ಅವ್ರು ನಿಮ್ಮನ್ನು ಮೀಟ್ ಆಗೋಕ್ಕೆ ಬರೋಕ್ಕೆ. ಸೊ ನೀವು ಕೂಡ ಅದರ್ ಪರ್ಸನ್ ನೋಡೋಕ್ಕೆ ಹೋದರೂ ಕೂಡ ಸ್ವಲ್ಪ ಡಿಲೇ ಆಗ್ಬೋದು. ಡಿಲೇ ತೋರಿಸ್ತಾ ಇದೆ ನನಗೆ. ಹ್ಯಾಂಗ್ಮ್ಯಾನ್ ಬಂದಿರೋದ್ರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ನಾನು ಹೇಳ್ತೀನಿ. ರೀಕನ್ಸಿಲೇಷನ್ಗೂ ಅಥವಾ ನೀವು ಯಾರಿಗಾದ್ರೂ ಅಪ್ರೋಚ್ ಮಾಡಬೇಕಂತ ಅಂದ್ಕೊಂಡಿದ್ರು ಕೂಡ ಸ್ವಲ್ಪ ಡಿಲೇನ ತೋರಿಸ್ತಿದೆ ಕನ್ಯಾ ರಾಶಿಯವರಿಗೆ. ಅಥವಾ ಕೆಲವರು ಯಾವುದೋ ಒಂದು ಇಮೇಲ್ಗೋ ಯಾವುದೋ ಮೆಸೇಜಸ್ಗೂ ವೇಟ್ ಮಾಡ್ತಾ ಇದ್ದೀರಾ. ಮೇ ಬಿ ಇದು ನಿಮ್ಮ ಕೆರಿಯರ್ ಓರಿಯೆಂಟೆಡ್ ಆಗಿದ್ದರೂ ಕೂಡ ಡಿಲೇನ ಹೇಳ್ತೀನಿ ನಾನು. ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಡಿಲೇನ ತೋರಿಸ್ತಾ ಇದೆ ಅಂತ ನಾನು ಹೇಳ್ತೀನಿ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಕೆಲವ್ರಿಗೆ ಖಂಡಿತ ಬ್ರೇಕಪ್ ಆಗೋ ಚಾನ್ಸಸ್ ಇದೆ. ಸೊ ಇವಾಗಲಿಂದ ಟ್ರೈ ಮಾಡಿ ನೀವು ಆ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ. ಜಗಳಗಳನ್ನ ಆಡಬೇಡಿ. ನಿಮ್ಮದು ತುಂಬ ಚೆನ್ನಾಗಿರೋ ರಿಲೇಷನ್ಶಿಪ್ ಇದ್ದರೆ ಖಂಡಿತವಾಗ್ಲೂ ನನ್ನ ರೀಡಿಂಗ್ಸ್ನ ನೋಡಬೇಡಿ, ನನ್ನ ವಿಡಿಯೋಸ್ನ ನೋಡಬೇಡಿ ಅಂತ ನಾನು ಹೇಳ್ತೀನಿ. ಚೆನ್ನಾಗಿರೋ ರಿಲೇಷನ್ಶಿಪ್ ಇದೆ, ಚೆನ್ನಾಗಿರಿ. ಸೊ ನನ್ನ ರೀಡಿಂಗ್ಸ್ನ ನೋಡಿಬಿಟ್ಟು ನೀವೇನು ಮಾಡ್ತೀರಾ, ಸೊ ಹ್ಯಾಪಿಯಾಗಿರಿ ಅಂತ ನಾನು ಹೇಳ್ತೀನಿ ಕೆಲವರಿಗೆ. ಇನ್ನು ಕೆಲವರಿಗೆ ನಾನು ಹೇಳೋದೇನಾದರೆ ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಿ. ಕಾಲ್ಗೋ ಮೆಸೇಜ್ಗೋ ನೀವು ಕೈಯಲ್ಲಿ ಇಟ್ಕೊಂಡು ಫೋನ್ನ ಕಾಲ್ಗೋ ಮೆಸೇಜ್ಗೋ ವೇಟ್ ಮಾಡಿದರೆ ಖಂಡಿತ ಆ ಟೈಮಲ್ಲಿ ಆ ಕಾಲು ಮೆಸೇಜಸ್ಸು ಖಂಡಿತ ಯಾರಿಗೂ ಬರೋದಿಲ್ಲ ಫ್ರೆಂಡ್ಸ್. ಸೊ ಸ್ವಲ್ಪ ಫೋನ್ನ ಬದಿಗಿಟ್ಟು ನಿಮ್ಮ ಕೆಲಸನ ಮಾಡಿ. ನೀವು ಯಾವುದಕ್ಕೆ ವೇಟ್ ಮಾಡ್ತಾ ಇದ್ದೀರೋ ಅದನ್ನು ತಲೆಯಿಂದ ತೆಗ್ದಾಕ್ಬಿಟ್ಟು ಅದನ್ನು ಮರೆತು ಬಿಡಿ. ಖಂಡಿತ ಆ 1 ಸೆಕೆಂಡಲ್ಲೇ ಆ ಕಾಲ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಇನ್ನೂ ಕೆಲವ್ರಿಗೆ ನಾನು ಹೇಳೋದೇನಾದರೆ ಪಾಸಿಟಿವ್ ಥಿಂಕ್ ಮಾಡಿದರೆ ಲೈಫಲ್ಲಿ ಪಾಸಿಟಿವೇ ಆಗುತ್ತೆ. ನೀವು ನೆಗೆಟಿವ್ ಥಿಂಕ್ ಮಾಡಿದರೆ ನೆಗೆಟಿವೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೀವು ಲಾ ಆಫ್ ಅಟ್ರಾಕ್ಷನ್ನ ವಿಡಿಯೋಸ್ನ ನೋಡಿ ಕೆಲವೊಂದು ಮೆಥಡ್ನ ಕಲೀರಿ ಅಂತ ನಾನು ಹೇಳ್ತೀನಿ. ಕಲ್ತ್ಕೊಂಡ್ಬಿಟ್ಟು ನೀವು ಅದನ್ನು ಟ್ರೈ ಮಾಡಿ. ಖಂಡಿತ ನಿಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ನೋಡ್ತೀರಿ ಅಂತ ನಾನು ಹೇಳ್ಬೋದು. ಫ್ರೆಂಡ್ಸ್, ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ, ಹೊಸ ವ್ಯೂವರ್ಸ್ ಇದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.